ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್ PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುತ್ತಾ ಟುಡೇ ಫಸ್ಟ್ ಟಾಪಿಕ್ ಅಂಡರ್ ಹೆಡ್ಡಿಂಗ್ ದಟ್ ಈಸ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಫಸ್ಟ್ ಟಾಪಿಕ್ ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್, ವ್ಯಾಪಾರೇತರ ಸಂಸ್ಥೆಗಳ ಅಂತಿಮ ಲೆಕ್ಕಪತ್ರಗಳು. ಇಲ್ಲಿ NPO ಶಾರ್ಟ್ ಒಳಗೆ ಬರ್ದೀವಿ. ಸೊ ದೇರ್ ಆರ್ ಟೂ ಪಾರ್ಟ್ ಇನ್ NPO, ದಟ್ ಈಸ್ ಒನ್ ಟ್ರೇಡಿಂಗ್ ಕನ್ಸರ್ನ್, ಅಂದರೆ ಪಾರ್ಟ್ ಅಂದರೆ PUC ಫಸ್ಟ್ ಇಯರ್ದಲ್ಲಿ ನಾವು ಓದಿದ್ದು. ನಾನ್ ಟ್ರೇಡಿಂಗ್ ಕನ್ಸರ್ನ್, ಸೊ ಇನ್ ಟ್ರೇಡಿಂಗ್ ಕನ್ಸರ್ನ್ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ನಾವು ವ್ಯಾಪಾರಿ ಕಾನ್ಸೆಪ್ಟ್ ಒಳಗೆ ಏನು ತಯಾರು ಮಾಡ್ತಿದ್ವಿ, ವ್ಯಾಪಾರಿ ಖಾತೆ, ಲಾಭ ನಷ್ಟ ಖಾತೆ ಮತ್ತು ಅಡಾವೆ ಪತ್ರಿಕೆಗಳನ್ನು ತಯಾರು ಮಾಡ್ತೀವಿ. ಇದನ್ನು ನೀವು PUC ಫಸ್ಟ್ ಇಯರ್ದಲ್ಲಿ ಅಭ್ಯಾಸ ಮಾಡಿದಿರಿ. ಅದೇ ರೀತಿ ನಾನ್ ಟ್ರೇಡಿಂಗ್ ಕನ್ಸರ್ನ್, ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಒಳಗೆ ಟ್ರೇಡಿಂಗ್ ಅಕೌಂಟ್ ಬದಲಾಗಿ ನಾವು ಏನು ಮಾಡಬೇಕು, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ತಯಾರು ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೀನ್ಸ್ ವಾಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಇಟ್ ಈಸ್ ಬ್ಯಾಲೆನ್ಸ್ ಶೀಟ್. ಈ ಮೂರು ಅಕೌಂಟ್ಗಳನ್ನು ನಾವು ಏನು ಮಾಡ್ತೀವಿ, ನಾನ್ ಟ್ರೇಡಿಂಗ್ ಕನ್ಸರ್ನ್ ಒಳಗೆ ನಾವು ತಯಾರು ಮಾಡ್ತೀವಿ. ಹೀಗಾಗಿ ಈ ಟಾಪಿಕದಲ್ಲಿ ನಾವು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್, ವ್ಯಾಪಾರೇತರ ಸಂಸ್ಥೆಗಳ ಅಂತಿಮ ಲೆಕ್ಕಪತ್ರಗಳಲ್ಲಿ ಅಕೌಂಟ್ಸ್ ಆಫ್ NPO, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ 6 ಮಾರ್ಕ್ಸ್ ಅಂತ ಕೇಳ್ತಾರೆ ನಿಮಗೆ ಮಿಡ್ ಟರ್ಮ್ದಲ್ಲಿ. ಆಯವ್ಯಯ ಪತ್ರಿಕೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಆದಾಯ ವೆಚ್ಚಗಳ ಖಾತೆ. ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್, ಅಡಾವೆ ಪತ್ರಿಕೆ. ಅಂದರೆ ಇವೆರಡೂದ್ರ ಮ್ಯಾಗ ಏನು ಮಾಡ್ತಾರೆ, 12 ಮಾರ್ಕ್ಸ್ ಅಂತ ಕೇಳ್ತಾರೆ ನಿಮಗೆ, 12 ಮಾರ್ಕ್ಸು. ಆಮೇಲೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಏನು ಮಾಡ್ತಾರೆ, ನಿಮ್ಗೆ 6 ಮಾರ್ಕ್ಸದ್ದು ಕೇಳ್ತಾರೆ. 6 ಮಾರ್ಕ್ಸ್ ಯಾವಾಗ ಕೇಳ್ಬೋದು, ನಿಮ್ಗೆ ಫಸ್ಟ್ ಸೆಕೆಂಡ್ ಮಿಡ್ ಟರ್ಮ್ ಅಂತಲ್ಲಿ ಕೇಳ್ಬೋದು, ಅಥವಾ ಪ್ರಿಪ್ರೇಟರಿ ಮಟ್ಟ ಕೇಳ್ಬೋದು, ಅಥವಾ ಇದನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ದೊಳಗೂ ಕೇಳ್ಬೋದು. ಇದು ಬಂದೇ ಬರ್ತೈತೆ ಏನಿಲ್ಲ, ಬಟ್ ಇದು ಪ್ರಾಬ್ಲಮ್ಸ್ ಕೇಳೋದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಅಡಾವೆ, ಬ್ಯಾಲೆನ್ಸ್ ಶೀಟ್. ಇದ್ರ ಮೇಲಿಂದ ಏನು ಮಾಡ್ತಾರೆ, 12 ಮಾರ್ಕ್ಸ್ದು ಪ್ರಾಬ್ಲಮ್ ನಿಮಗೆ ಕೇಳ್ತಾರೆ. ಹೀಗಾಗಿ ಸೊ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು ಆಯವ್ಯಯ ಪತ್ರಿಕೆ ಅಂತ ಕರೀತಾರೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಆದಾಯ ವೆಚ್ಚಗಳ ಖಾತೆ ಅಂತಾರೆ. ಬ್ಯಾಲೆನ್ಸ್ ಶೀಟ್, ಅಡಾವೆ ಪತ್ರಿಕೆ ಅಂತ ಕರೀತಾರೆ. ಹಾಗಾದರೆ ನಾವು ಇಲ್ಲಿ ಇವತ್ತಿನ ದಿವಸ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂದರೆ ಏನು, ಹೌ ಟು ಪ್ರಿಪೇರ್ ದ ರಿಸೀಟ್ ಅಕೌಂಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಸೊ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಯವ್ಯಯ ಪತ್ರಿಕೆ ಅಂತ ಕರೀತಾರೆ. So what is the meaning of receipts and payment account? So here remember that receipts and payment account just like cash book ಇದ್ದಾಗ ಯಾವುದು. So receipts one side, payment another, credit side. Receipts is the debit side, payment is credit side. So cash comes, you take the debit side, cash goes, you take the credit side. ಕ್ಯಾಶ್ ಬಂತಂದ್ರೆ ಏನು ಮಾಡಬೇಕು, ನೀವು ಡೆಬಿಟ್ ಸೈಡ್ ತೊಗೋಬೇಕು. ಕ್ಯಾಶ್ ನೀವು ಕೊಟ್ಟಿದ್ರಂದರೆ ಕ್ರೆಡಿಟ್ ಸೈಡ್ ತೊಗೋಬೇಕಾಗ್ತದೆ. So before that we understand meaning of receipts and payment account. Receipts and payment account is the summary of cash receipt and cash payment, cash receipts and cash payment of non-profit organizations or NPO. It is prepared end of accounting year. ಇದನ್ನು ನಾವು ಯಾವಾಗ ತಯಾರು ಮಾಡ್ತೀವಿ, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ವರ್ಷದ ಕೊನೆಗೆ ತಯಾರು ಮಾಡ್ತೀವಿ, 31 ಮಾರ್ಚ್ಗೆ ನಾವು ತಯಾರು ಮಾಡ್ತೀವಿ. ಹೀಗಾಗಿ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು ಅಂದ್ರೇನು, ರಿಸೀಟ್ಸ್ ಎಷ್ಟಾಯಿತು, ಪೇಮೆಂಟ್ ಎಷ್ಟಾಯಿತು, ಕ್ಯಾಲ್ಕುಲೇಷನನ್ನು ನಾವು ಇಲ್ಲಿ ಮಾಡ್ತೀವಿ. ಹೀಗಾಗಿ ಕೆಲವೊಂದು ಮುಖ್ಯವಾಗಿ ಇಂಪಾರ್ಟೆಂಟ್ ಐಟಮ್ಸ್ ನಿಮ್ಗೆ ಹೇಳಬೇಕಂದ್ರೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟದಲ್ಲಿ. ಸೊ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಸ್ಟಾರ್ಟ್ ವಿತ್ ದ ಬ್ಯಾಲೆನ್ಸ್ ಬರೋಡ್ ಡೌನ್ ಆ್ಯಂಡ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಆರಂಭದ ಶಿಲ್ಕು ಮತ್ತು ಶಿಲ್ಕು ಮುಂದುವರಿಯೋದು. ಸೊ ಬ್ಯಾಲೆನ್ಸ್ ಬ್ರೌಡ್ ಡೌನ್, ದಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್ ಇರ್ಬೋದು, ಕ್ಯಾಶ್ ಎಟ್ ಬ್ಯಾಂಕ್, ಎಸ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಸೇಮ್, ದಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್. Yes, that is difference amount is balance carried down in the name of cash in hand, cash at bank. ನಾವು ಆರಂಭದ ಶಿಲ್ಕು ಯಾವುದು, ನಗದು,
ಕೈಯಲ್ಲಿರುವುದನ್ನು ಬ್ಯಾಂಕಿನಲ್ಲಿರುವ ಹಣವನ್ನು ನಾವು ರಿಸಿಟ್ಸ್ ಇನ್ ಪೇಮೆಂಟ್ ಅಕೌಂಟ್ ಡೆಬಿಟ್ ಸೈಡ್ ತೊಗೋತೀವಿ, ಇದನ್ನು ನಾವು ಕ್ರೆಡಿಟ್ ತೊಗೋತೀವಿ. ಮುಖ್ಯವಾಗಿ ನಾವು ಇಲ್ಲಿ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಒಳಗೆ ಹೇಳಬೇಕಂದ್ರೆ ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಆ್ಯಟ್ ಬ್ಯಾಂಕ್, ಇದನ್ನು ನಾವು ಏನು ಮಾಡ್ತೀವಿ, ರಿಸಿಟ್ ಸೈಡ್ಗಳನ್ನು ತೊಗೋತೀವಿ. ಆಮೇಲೆ ಡೊನೇಷನ್ಸ್, ಸಬ್ಸ್ಕ್ರಿಪ್ಷನ್ಸ್ ಎಸ್, ಡೊನೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್. ಇಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಅಂದರೆ ಏನು, ವಂತಿಗೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಸ್ಪೋರ್ಟ್ಸ್ ಕ್ಲಬ್ಬನ್ನು ನಡೆಸ್ತಿರ್ತಾರೆ, ಸ್ಪೋರ್ಟ್ಸ್ ಕ್ಲಬ್ದು ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಈ ಸ್ಪೋರ್ಟ್ಸ್ ಕ್ಲಬ್ದಲ್ಲಿ ನಾವು ಏನು ಮಾಡ್ತಿರ್ತೀವಿ, ಇಲ್ಲಿ ಕೆಲವೊಂದು ಮೆಂಬರ್ಸ್ಗಳು ಏನು ಮಾಡ್ತಾರೆ, ಮೆಂಬರ್ಸ್ ಅಂತಾರೆ ಇವರಿಗೆ, MEMBRS, ಮೆಂಬರ್ಸ್ 2020. ಇವ್ರು ಏನು ಮಾಡ್ತಾರೆ, ಸ್ಪೋರ್ಟ್ಸ್ ಈ ವ್ಯಕ್ತಿಗಳು 4 ಮೆಂಬರ್ಸು 5 ಲಕ್ಷ 5 ಲ್ಯಾಕ್ ಏನು ಮಾಡ್ತಾರೆ, ಅಮೌಂಟನ್ನು ಕೊಡ್ತಾರೆ. ಅವ್ರಿಗೇನಂತಾರೆ, ಮೆಂಬರ್ಸ್ ಇರ್ತಾರೆ, 5 ಲ್ಯಾಕ್ ಕೊಡ್ತಾರೆ. ಇದಕ್ಕೇನಂತಾರೆ, ಸಬ್ಸ್ಕ್ರಿಪ್ಷನ್ ಅಂತಾರೆ. ಸಬ್ಸ್ಕ್ರಿಪ್ಷನ್ ಅಂದರೆ ವಂತಿಕೆ ಹಣವನ್ನು 2020 ಕೊಡ್ತಾರೆ. ಈ 4 ವ್ಯಕ್ತಿಗಳು ಏನು ಮಾಡ್ತಾರೆ, 5 ಲಕ್ಷ ಸ್ಪೋರ್ಟ್ಸ್ ಕ್ಲಬ್ಗೆ ದುಡ್ಡನ್ನು ಕೊಡ್ತಾರೆ. ಇದಕ್ಕೇನಂತಾರೆ, ಸಬ್ಸ್ಕ್ರಿಪ್ಷನ್ಸ್ ಅಂತ ಕರೀತಾರೆ. ಇದೇ ವ್ಯಕ್ತಿಗಳು ಏನು ಮಾಡ್ತಾರೆ, 2021ಕ್ಕೆ ಅಮೌಂಟ್, ಇದೇ 4 ವ್ಯಕ್ತಿಗಳು ಏನು ಮಾಡ್ತಾರೆ, ಮತ್ತೇನು ಮಾಡ್ತಾರೆ, ಅಮೌಂಟನ್ನು ಕೊಡ್ತಾರೆ. ಇದಕ್ಕೇನಂತಾರೆ, ಲೈಫ್ ಮೆಂಬರ್ಶಿಪ್ ಫೀಸ್ ಅಂತಾರೆ. ಅಂದರೆ ಇಲ್ಲಿ ಏನು ಮಾಡ್ತಾರೆ, 21ರೊಳಗೆ ಅಮೌಂಟನ್ನು ಕೊಡ್ತಾರೆ, ಆಮೇಲೆ 20ರೊಳಗೆ ಕೊಡ್ತಾರೆ. ಅಂದರೆ ವರ್ಷ ಅಮೌಂಟನ್ನು ಇವ್ರು ಏನು ಕೊಡ್ತಾರೆ, ಲೈಫ್ ಮೆಂಬರ್ಶಿಪ್ ಅಂದರೆ ಲೈವ್ ಇರುವ ಮಟ್ಟ, ಜೀವಂತ ಇರುವ ಮಟ್ಟ ಏನು ಮಾಡ್ತಾರೆ, ವರ್ಷ ಏನು ಮಾಡ್ತಾರೆ, ಈ 4 ಮಂದಿ ಜನ ದುಡ್ಡವನ್ನು ಕೊಡ್ತಾ ಹೋಗ್ತಾರೆ. ಇದಕ್ಕೇನಂತಾರೆ, ಲೈಫ್ ಮೆಂಬರ್ಶಿಪ್ ಫೀ ಅಂತ ಕರೀತಾರೆ. ಹೀಗಾಗಿ ಆಮೇಲೆ ನೆಕ್ಸ್ಟ್ ಉಳಿದು ಡೊನೇಷನ್. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಶ್ರೀಮಂತ ವ್ಯಕ್ತಿ ಸ್ಪೋರ್ಟ್ಸ್ ಕ್ಲಬ್ಗೆ ಒಂದು 10 ಲ್ಯಾಕ್ ರೂಪೀಸನ್ನು ದೇಣಿಗೆ ಕೊಡ್ತಾನೆ ಸ್ಪೋರ್ಟ್ಸ್ ಕ್ಲಬ್ಗೆ. ಇದಕ್ಕೆ ಏನು 10 ಲ್ಯಾಕ್ ರೂಪೀಸು ಡೊನೇಷನ್ಗೆ ಹೋಯಿತು. ಇದೇನಾಗ್ತದೆ, ರಿಸೀಟ್ ಆಗ್ತದೆ. ಸಬ್ಸ್ಕ್ರಿಪ್ಷನ್ ರಿಸೀಟು, ಕ್ಯಾಶ್ ಇನ್ ಹ್ಯಾಂಡ್ ರಿಸೀಟು, ಇವೆಲ್ಲ ರಿಸೀಟ್ ಆಗ್ತವೆ. ಅಂದರೆ ಸ್ಪೋರ್ಟ್ಸ್ ಕ್ಲಬ್ ಏನು ಮಾಡ್ತದೆ, 10 ಲ್ಯಾಕ್ ರೂಪೀಸನ್ನು ರಿಸೀವ್ ಮಾಡ್ಕೋತದೆ. ಈ ಸ್ಪೋರ್ಟ್ಸ್ ಕ್ಲಬ್ಗೆ ಏನಾಯಿತು, ರಿಸೀಟ್ ಆಯಿತು. ಈ ಡೊನೇಷನ್ ಅಮೌಂಟನ್ನು ರಿಸೀಟ್ ಅಂತ ಕೊಡ್ತಾರೆ. ಹೀಗಾಗಿ ಇಲ್ಲಿ ಅನೇಕ ಐಟಮ್ಸ್ಗಳು ನಮಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬರ್ತದೆ. ಈ ಡೊನೇಷನ್ಸ್ ಆಯಿತು. ನೆಕ್ಸ್ಟು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನಾವು ಒಂದು ಫಾರ್ಮೇಟನ್ನು ಇಂಟ್ರೊಡ್ಯೂಸ್ ಪರಿಚಯ ಮಾಡ್ತೀನಿ. ಯಾವ ರಿಸೀಟ್ ಸೈಡ್ ಇರ್ತಾವೆ, ಯಾವ ಪೇಮೆಂಟ್ ಸೈಡ್ ಇರ್ತಾವೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಸೊ ಫಾರ್ಮೇಟ್, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಹೆಡ್ಡಿಂಗ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ಸೊ ಕಾಲಮ್ಸ್ ನೋಡ್ರಿ, ಡೆಬಿಟ್ ಕಾಲಮ್, ದಟ್ ಈಸ್ ರಿಸೀಟ್ ಸೈಡ್, ರೂಪೀಸ್, payment, rupees. So 1, 2, 3, 4 columns included in the receipts and payment account. ಸೊ ಇಲ್ಲಿ ನೋಡ್ರಿ, ಬ್ಯಾಲೆನ್ಸ್ ಬ್ರೌಟ್ ಡೌನ್, ಆರಂಭದ ಶಿಲ್ಕು ಇಲ್ಲಿ ತೊಗೊಳೋದಂತ ಹೇಳಿದ್ದೀನಿ. ಅದರೊಳಗೆ ಕ್ಯಾಶ್ ಇನ್ ಹ್ಯಾಂಡ್ ಇರ್ತದೆ, ಕ್ಯಾಶ್ ಎಟ್ ಬ್ಯಾಂಕ್ ಅಂತ ತೊಗೊಳೋದು. ಸಬ್ಸ್ಕ್ರಿಪ್ಷನ್ಸ್ ಹೇಳಿದ್ದೀನಿ, ಡೊನೇಷನ್ಸ್ ಹೇಳಿದ್ದೀನಿ. ಆಮೇಲೆ ಎಂಟ್ರನ್ಸ್ ಫೀಸ್, ನೀವು ಸ್ಪೋರ್ಟ್ಸ್ ಕ್ಲಬ್ದಲ್ಲಿ ಮೆಂಬರ್ಸ್ ಯಾರು ಬಂದಿರ್ತಾರೆ ಅಥವಾ ಅವರು ಒಳಗೆ ಬಂದಿರ್ತಾರೆ, ಅವರು ಏನಾದರೂ ಎಂಟ್ರನ್ಸ್ ಫೀಸ್ ಕೊಡ್ತಾರೆ ಒಳಗೆ ಹೋಗ್ಬೇಕಾದ್ರೆ, ಅಥವಾ ಏನಾದರೂ ಮೆಂಬರ್ಸ್ ಫೀ ಕೊಟ್ಟಾಗ ಏನಾಗ್ತದೆ, ನಾವು ಎಂಟ್ರನ್ಸ್ ಫೀಸನ್ನು ತೊಗೊತೀವಿ. ಲೈಫ್ ಮೆಂಬರ್ಶಿಪ್ ಫೀಸ್ಗಳಿದೆ. ಲೆಜಸಿ ಅಂದರೆ ಏನು, ಒಬ್ಬ ವ್ಯಕ್ತಿ ಜೀವಂತ ಇದ್ದಾಗ ಏನು ಮಾಡ್ತಾನೆ, ತನ್ನ ಆಸ್ತಿಯನ್ನೆಲ್ಲ ಸ್ಪೋರ್ಟ್ಸ್ ಕ್ಲಬ್ಗೆ ಬರೆದು ಕೊಡ್ತಾನೆ. ಅಂದರೆ ಅವನ ಮರಣಾಂತ ನಂತರ ಹೀಸ್ ಪ್ರಾಪರ್ಟಿ ಟ್ರಾನ್ಸ್ಫರ್ ಟು ದ ಸ್ಪೋರ್ಟ್ಸ್ ಕ್ಲಬ್.
ಮರಣ ಹೊಂದಿದ ನಂತರ ಏನಾಗ್ತದೆ, ಅವನ ಆಸ್ತಿ ಎಲ್ಲ ಏನಾಗ್ತದೆ ಬೇರೆದವರಿಗೆ ಹೋಗ್ತದೆ. ಅಂದರೆ ಸ್ಪೋರ್ಟ್ಸ್ ಕ್ಲಬ್ ಕೊಟ್ಟಿದ್ರೆ ಸ್ಪೋರ್ಟ್ಸ್ ಕ್ಲಬ್ಬು, ಅದಕ್ಕೆ ಏನಂತಾರೆ ಲೆಜಸಿ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್, ಈಗ ನಾವು ಇನ್ವೆಸ್ಟ್ಮೆಂಟನ್ನು ಹೂಡಿಕೆ ಮಾಡಿರ್ತೀವಿ, ಅದ್ರ ಮೇಲಿಂದ ಏನು ಬಡ್ಡಿ ಬರ್ತದೆ, ಇದನ್ನು ನಾವು ಏನು ಮಾಡ್ತೀವಿ ರಿಸಿಟ್ ಸೈಡ್ ಬರಿತೀವಿ. ಡಿವಿಡೆಂಡ್ ರಿಸೀವ್ಡ್ ಅಂದರೆ ಇದು ರಿಸಿಟ್ ಸೈಡ್ ಬರಿತೀವಿ. ಡಿವಿಡೆಂಡ್ ಅಂದರೆ ಲಾಭಾಂಶ ಬಂದಿದ್ದು, ಲಾಭ ನಾವು ಯಾವಾಗ ಬರ್ತದೆ, ಎಲ್ಲಿ ಅಮೌಂಟ್ ಶೇರ್ ಇದ್ರೊಳಗೆ ಹಾಕಿದಾಗ ಅವಾಗಿನಾಗ ಲಾಭಾಂಶ ಬರ್ತದೆ, ಅದನ್ನು ನಾವು ಡೆಬಿಟ್ ಸೈಡ್ ತೊಗೋತೀವಿ. ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್, ನಾವೇನು ಮಾಡ್ತೀವಿ ಸ್ಪೋರ್ಟ್ಸ್ ಕ್ಲಬ್ದಾಗ ಇದ್ದಿದ್ದು ಮಟೀರಿಯಲ್ಸ್ಗಳೆಲ್ಲ, ಕೆಲವೊಂದು ಮಟೀರಿಯಲ್ಸ್ಗಳನ್ನು ಏನು ಮಾಡ್ತೀವಿ ಮಾರಾಟ ಮಾಡ್ತೀವಿ, ಅದನ್ನು ಏನು ಮಾಡ್ತೀವಿ ಡೆಬಿಟ್ ಸೈಡ್ ಬರಿತೀವಿ. ಲಾಕರ್ ರೆಂಟ್ ಅಂದರೆ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಕೋಆಪ್ರೇಟಿವ್ ಸೊಸೈಟೀಸ್ ಅಥವಾ ಬ್ಯಾಂಕ್ಗಳು ಏನು ಮಾಡ್ತವೆ, ಆಭರಣಗಳನ್ನು ಸುರಕ್ಷಿತವಾಗಿ ಸೆಕ್ಯೂರಿಟಿಯಾಗಿ ಇಡ್ತಾರೆ, ಅದಕ್ಕೆ ಲಾಕರ್ ರೆಂಟ್ ಅಂತ ತೊಗೋತಾರೆ, ಅದನ್ನು ನಾವು ಏನು ಮಾಡ್ತೀವಿ ರಿಸಿಟ್ ಸೈಡ್ ತೆಗಿತೀವಿ. ಆ್ಯಂಡ್ ಲಾಸ್ಟ್ ಒನ್ ಮಿಸ್ಲೇನಿಯಸ್ ರಿಸಿಟ್ಸ್, ಸಣ್ಣ ಪುಟ್ಟ ವೆಚ್ಚಗಳಿಗೆ ಏನಾದರೂ ಆಗಿದ್ದು ಅಂದ್ರೆ ಅವನ್ನೇನು ಮಾಡ್ತೀವಿ ರಿಸಿಟ್ದಲ್ಲಿ ನಾವು ತೋರಿಸ್ತೀವಿ. ಇನ್ನು ಪೇಮೆಂಟ್ ಸೈಡ್ದಲ್ಲಿ ನೋಡ್ರಿ, ಬೈ ವೇಜಸ್ ಆ್ಯಂಡ್ ಸ್ಯಾಲ್ರಿ ಅಥವಾ ಕೂಲಿಯನ್ನು ಕೊಟ್ಟಿದ್ದನ್ನು ಪೇಮೆಂಟ್ ಸೈಡ್ ಬರೀಬೇಕು. ರೆಂಟು, ಟ್ಯಾಕ್ಸು, ಇನ್ಶೂರೆನ್ಸು, ಪ್ರಿಂಟಿಂಗ್ ಚಾರ್ಜಸ್ಸು, ಪೋಸ್ಟೇಜಸ್ಸು, ಟೆಲಿಫೋನ್ ಚಾರ್ಜಸ್ಸು, ಎಲೆಕ್ಟ್ರಿಸಿಟಿ ಚಾರ್ಜಸ್ಸು, ಅಡ್ವರ್ಟೈಸ್ಮೆಂಟು, ಆಡಿಟ್ ಫೀಸು, ಹಾನರಿರಮ್, ಪರ್ಚೇಸ್ ಆಫ್ ಅಸೆಟ್ಸ್. ಇಲ್ಲಿ ಇಷ್ಟು ಐಟಮ್ಸ್ಗಳನ್ನು ನಾವು ಪೇಮೆಂಟ್ ಸೈಡ್ ತೋರಿಸಿದ್ದೀವಿ. ವೇಜಸ್ ಅಂದರೆ ಕೂಲಿ, ಸ್ಯಾಲ್ರಿ ಅಂದರೆ ಸಂಬಳ ಕೊಟ್ಟಿದ್ದನ್ನು ನಾವು ಇಲ್ಲಿ ಬರಿತೀವಿ. ರೆಂಟ್ ಬಾಡಿಗೆ ಕೊಟ್ಟಿದ್ದನ್ನು ಬರಿತೀವಿ. ಟ್ಯಾಕ್ಸ್ ತೆರಿಗೆ ಕೊಟ್ಟಿದ್ದನ್ನು ಬರಿತೀವಿ. ಇನ್ಶೂರೆನ್ಸ್ ಪೇಮೆಂಟ್ ಮಾಡಿರ್ತೀವಿ, ವಿಮೆಯನ್ನು ಕೊಟ್ಟಿದ್ದನ್ನು. ಪ್ರಿಂಟಿಂಗ್ ಅಂದರೆ ಮುದ್ರಣ ಚಾರ್ಜ್ಗಳನ್ನು ಕೊಟ್ಟಿರ್ತೀವಿ, ಇಲ್ಲಿ ಬರಿತೀವಿ ಪೇಮೆಂಟ್ ಸೈಡು. ಪೋಸ್ಟೇಜ್ ಚಾರ್ಜ್ ಅಂಚೆ ವೆಚ್ಚಗಳನ್ನು ಇಲ್ಲಿ ಬರಿತೀವಿ. ಟೆಲಿಫೋನ್ ಚಾರ್ಜಸ್ ದೂರವಾಣಿಯ ಕರೆಗಳು ಅಥವಾ ದೂರವಾಣಿಯ ವೆಚ್ಚಗಳನ್ನು ಪೇಮೆಂಟ್ ಸೈಡ್ ಬರಿತೀವಿ. ಇಲೆಕ್ಟ್ರಿಸಿಟಿ ಚಾರ್ಜ್ ವಿದ್ಯುತ್ ಬಿಲ್ಗಳನ್ನು ಇದರ ಮೇಲೆ ಬರಿತೀವಿ. ಅಡ್ವರ್ಟೈಸ್ಮೆಂಟ್ ಜಾಹೀರಾತಿಗಾಗಿ ಅಥವಾ ಆಡಿಟ್ ಫೀಸ್ ಲೆಕ್ಕ ಪರಿಶೋಧನಾ ಫೀಸ್ ಅಂತಾರೆ, ಅದನ್ನು ಬರಿತೀವಿ. ಹಾನರಿರಮ್ ಅಂದರೆ ಏನು, ಗೌರವಧನ ಅಂತ. ಈಗ ಉದಾಹರಣೆ ನಮ್ಮ ಕಾಲೇಜಲ್ಲಿ ಈ ಸ್ಪೆಷಲ್ ಕ್ಲಾಸ್ ಮಾಡ್ತೀವಿ ಅಥವಾ ಸ್ಪೆಷಲ್ ಸೆಮಿನಾರ್ ರಿಸೋರ್ಸ್ ಪರ್ಸನ್ ಕಡೆಯಿಂದ ನಾವೇನು ಕರೆಸಿ ಮಾಡಿಸ್ತೀವಿ, ಅವಾಗ ಅವರು 1 ತಾಸು ಅಥವಾ 2 ತಾಸು ಮಾಡಿದ ನಂತರ ಏನು ಮಾಡ್ತಾರೆ, ಅವ್ರಿಗೆ ನಾವು ಗೌರವಧನ ಅಂತ ಹಣ ಅಂತ ಕೊಡ್ತೀವಿ, ಒಂದಿಷ್ಟು ಪಾಕೆಟ್ದಾಗ ಹಾಕಿ ಅವರಿಗೆ ಹಣ ಕೊಡ್ತೀವಿ. ನೆಕ್ಸ್ಟ್ ಪರ್ಚೇಸ್ ಆಫ್ ಅಸೆಟ್ಸ್, ಆಸ್ತಿಗಳನ್ನು ನಾವು ಖರೀದಿ ಮಾಡ್ತೀವಿ, ಅದೇನಾಗ್ತದೆ ನಮಗೆ ಕ್ಯಾಶ್ ಪೇಮೆಂಟ್ ಆಗ್ತದೆ, ಅದನ್ನು ನಾವು ಏನು ಮಾಡ್ತೀವಿ ಪೇಮೆಂಟ್ ಸೈಡನ್ನು ಬರಿತೀವಿ. ಆಮೇಲೆ ಇದೆಲ್ಲ ಕ್ಲೋಸ್ ಮಾಡಿದಾಗ ಈ ಅಮೌಂಟ್ ಹೆಚ್ಚಾಗಿರ್ತದೆ, ಈ ಅಮೌಂಟ್ ಕಡಿಮೆ ಆಗಿರ್ತದೆ, ಕ್ರೆಡಿಟ್ ಸೈಡ್ ಅಮೌಂಟ್. ಡಿಫರೆನ್ಸ್ ಅಮೌಂಟ್ ಏನು ಮಾಡ್ತೀವಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೀವಿ. ಅದು ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು ಅಥವಾ ಕ್ಯಾಶ್ ಎಟ್ ಬ್ಯಾಂಕ್ ಆಗಿರ್ಬೋದು. ಸೊ ಈ ಫಾರ್ಮೆಟನ್ನು ನೀವು ಏನು ಮಾಡಿರಿ ಮೇಲಿಂದ ಮೇಲೆ ನೋಡ್ತಾರೆ, ಇದ್ರ ಮೇಲಿಂದ ನಿಮಗೆ 6 ಮಾರ್ಕ್ಸನ್ನು ತಯಾರು ಮಾಡೋದು ಹೇಗೆ ಅನ್ನೋದು ಪ್ರಾಬ್ಲಮ್ದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯು ರಿಮೆಂಬರ್ ದಿಸ್ ಫಾರ್ಮೆಟ್, receipts and payment account. So next come to the features of receipts and payment account. Receipts and payment account ಅಂತ ಏನಾಗ್ತದೆ, ಆಯವ್ಯಯ ಪತ್ರಿಕೆಗಳ ಕ್ಯಾರೆಕ್ಟರಿಸ್ಟಿಕ್ ಗುಣಗಳು ಲಕ್ಷಣಗಳು ಅಂತ ಹೇಳ್ಬೋದು. ಫಸ್ಟ್ ಒನ್, ಇಟ್ ಈಸ್ ಅ ಸಮರಿ ಆಫ್ ಕ್ಯಾಶ್ ಬುಕ್. ಅಂದರೆ ಇದು ಕ್ಯಾಶ್ ಬುಕ್ ಥರ, ದಟ್ ಈಸ್ ಲೈಕ್ ಸಿಂಪಲ್ ಕ್ಯಾಶ್ ಬುಕ್. ಇಲ್ಲಿ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಒಳಗೆ ಎಷ್ಟು ಕಾಲಮ್ ಬರ್ತವೆ, ನಾವು ರಿಸೀಟ್ಸು, ಅಮೌಂಟು, ಪೇಮೆಂಟು, ಅಮೌಂಟು, 4 ಕಾಲಮ್ ಬರ್ತವೆ. ಅಲ್ಲಿ ನಾವು ಕ್ಯಾಶ್ ಬುಕ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ದಾಗ ಏನು ಮಾಡ್ತೀವಿ, ಲೆಜರ್ ಅನ್ನೋದಕ್ಕೆ LF ಅನ್ನು ಕನ್ಸಿಡರ್ ಮಾಡ್ತೇವೆ. ಜಸ್ಟ್ ಲೈಕ್ ಇಟ್ ಈಸ್ ಅ ಸಮರಿ ಆಫ್ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ಹೆಂಗೆ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಇರ್ತದಲ್ಲ, ಅದೇ ರೀತಿ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಇರ್ತದೆ. ಆ್ಯಂಡ್ ಸೆಕೆಂಡ್ ಒನ್, ಇಟ್ ಬಿಗಿನ್ಸ್ ವಿತ್ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಎಟ್ ಬ್ಯಾಂಕ್. ಇದು ಪ್ರಾರಂಭ ಹೇಗೆ ಆಗ್ತದೆ ಅಂದರೆ, ಆರಂಭದ ಶಿಲ್ಕು, ದಟ್ ಈಸ್ ಬ್ಯಾಲೆನ್ಸ್ ಬ್ರೌಟ್ ಡೌನ್. ಓಪನಿಂಗ್ ಬ್ಯಾಲೆನ್ಸ್ ಮೀನ್ಸ್ ಬ್ಯಾಲೆನ್ಸ್ ಬ್ರೌಟ್ ಡೌನ್ ಇನ್ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಎಟ್ ಬ್ಯಾಂಕ್. ಅಂದರೆ ಇದು ಆರಂಭದ ಶಿಲ್ಕದೊಂದಿಗೆ ಏನಾಗ್ತದೆ, ಪ್ರಾರಂಭ ಆಗ್ತದೆ. ಅದು ಕೈಯಲ್ಲಿರುವ ನಗದು ಇರೋದು ಅಥವಾ ಬ್ಯಾಂಕಿನಲ್ಲಿರುವ ನಗದು ಇರಬಹುದು. ದಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ ಬ್ರೌಟ್ ಡೌನ್. ಥರ್ಡ್ ಒನ್, ಇಟ್ ಎಂಡ್ಸ್ ವಿತ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಇದು ಅಂತಿಮ ಹೆಂಗೆ ಕ್ಲೋಸ್ ಮಾಡ್ಬೇಕಂದ್ರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಎಟ್ ಬ್ಯಾಂಕ್. ದಟ್ ಈಸ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಕರೀತಾರೆ. ಅಂದರೆ ಕ್ಲೋಸಿಂಗನ್ನು ಓಪನಿಂಗ್ ನಾವು ಮಾಡ್ತೀವಿ,
ಕ್ಲೋಸಿಂಗ್ ನಾವು ಕ್ಯಾಶ್ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಮಾಡ್ತೀವಿ. ಫೋರ್ತ್ ಫೀಚರ್ಸ್, ರಿಸೀಟ್ ಆರ್ ರಿಕಾರ್ಡೆಡ್ ಡೆಬಿಟ್ ಸೈಡ್, ಪೇಮೆಂಟ್ಸ್ ಆರ್ ರಿಕಾರ್ಡೆಡ್ ಕ್ರೆಡಿಟ್ ಸೈಡ್. ಅಂದರೆ ರಿಸೀಟ್ಸ್ಗಳು ಎಲ್ಲ ನಾವು ಎಲ್ಲಿ ಮಾಡ್ತೀವಿ, ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಪೇಮೆಂಟ್ ಆಗಿತ್ತಂದರೆ ಅವುಗಳನ್ನೆಲ್ಲ ಏನು ಮಾಡ್ತೀವಿ, ಕ್ರೆಡಿಟ್ ಸೈಡ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಒನ್, ಇಟ್ ಡಸ್ ನಾಟ್ ಇನ್ಕ್ಲೂಡ್ ನಾನ್ ಕ್ಯಾಶ್ ಐಟಮ್ಸ್. ಅಂದರೆ ಇದು ಕ್ಯಾಶ್ ಐಟಮ್ ಇಲ್ಲದಗಳನ್ನು ಇದು ಒಳಗೊಂಡಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಡಿಪ್ರಿಷಿಯೇಷನ್ಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಡಿಪ್ರಿಷಿಯೇಷನ್ ಮೀನ್ಸ್ ವಾಟ್, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಅಸೆಟ್ಸಲ್ಲಿ ನಾವು ಏನಾಗ್ತದೆ, ಪ್ರತಿ ವರ್ಷ ಏನಾಗ್ತದೆ, ಸವೆತ ಹಾಕೋತ ಹೋಗ್ತದೆ, ಅದಕ್ಕೆ ಡಿಪ್ರಿಷಿಯೇಷನ್ ಅಂತಾರೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಹೊರಗಿನ ವೆಚ್ಚಗಳು ಅಥವಾ ಕೊಡಬೇಕಾದ ವೆಚ್ಚಗಳು ಯಾವ ಇದ್ದರೆ ಏನಾಗ್ತದೆ, ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಸೊ ಈ 5 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪಾಯಿಂಟ್ ಆಫ್ ಫೀಚರ್ಸ್. ಇನ್ನು ಈ ವಿಡಿಯೋದಲ್ಲಿ ನೀವು ಏನು ಕಲ್ತೀರಿ, ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂದರೆ ಏನು, ಅದರ ಫಾರ್ಮೇಟ್ ಹೇಗಿರ್ತದೆ, ಅದರ ಫೀಚರ್ಸ್ ಹೇಗೆ, ಅದರ ಕಾಲಮ್ಸ್ಗಳು ಎಷ್ಟು ಬರ್ತವೆ ಅನ್ನೋದು ನಿಮಗೆ ಗೊತ್ತಾಗಿಬಿಡ್ತದೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋದು, ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮೇಲೆ ಪ್ರಾಬ್ಲಮನ್ನು ತಿಳಿಸ್ತೀನಿ. ಓಕೆ, ಹ್ಯಾವ್ ಅ ನೈಸ್ ಡೇಸ್.